ಚೆಲ್ಲಾಟ, ಪ್ರಯಾಣಿಕರ ಪರದಾಟದ ಬಗ್ಗೆ ಮಾತಾಡೋದಕ್ಕೆ ಈಗ ಪ್ರಶಾಂತ್ ಅಂತ ಮಾಸ್ಟರ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಏಜೆನ್ಸಿಯಿಂದ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಪ್ರಶಾಂತ್ ಅವರೇ. ಮೇಡಮ್ ನಮಸ್ತೆ. ಎಲ್ಲಿದ್ದೀರಾ ತಾವೀಗ? ಮೇಡಮ್ ಈಗ ಸದ್ಯಕ್ಕೆ ನಾವು ಪೂರಿ ಜಗನ್ನಾಥ್ ಮಂದಿರದ ಮುಂದೆ ಇದ್ದೀವಿ. ಎಲ್ಲಿ? ಪೂರಿ ಜಗನ್ನಾಥ ದೇವಸ್ಥಾನದ ಮುಂದೆ ಇದ್ದೀವಿ. ಈಗ ನಮ್ಮ ಯಾತ್ರಿಕರನ್ನ ಪ್ರಯಾಣಿಕರನ್ನ ಕರ್ಕೊಂಡ್ ಬಂದಿದ್ದೀವಿ. ಆಲ್ ರೈಟ್, ಓಕೆ. ದರ್ಶನ ಆಯ್ತಾ? ಹೌದು ಓಕೆ ಮೇಡಮ್, ದರ್ಶನ ಆಯ್ತು. ಈಗ ದರ್ಶನ ಮಾಡಿ ಆಚೆ ಬಂದು ನಿಮ್ಮ ಓಕೆ ಸರ್, ತಮ್ಮ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಹೇಳಿ ಸರ್ ನಮಗೆ. ಮೇಡಮ್ ಎಕ್ಸ್ಪೀರಿಯನ್ಸ್ ತುಂಬಾ ಹಾರಿಬಲ್ ಮೇಡಮ್. ಯಾಕಂತಂದ್ರೆ ನಾವು ಒಂದೂವರೆ ತಿಂಗಳು ಮುಂಚೆನೆ ಬುಕ್ ಮಾಡಿರ್ತೀವಿ, ಗ್ರೂಪ್ ಮಾಡ್ತೀವಲ್ವಾ. ಸೊ ಕಸ್ಟಮರ್ ನಾವೆಲ್ಲ ಗ್ರಾಮಾಂತರ ಪ್ರದೇಶದಿಂದ ಕರ್ಕೊಂಡ್ ಬಂದಿರ್ತೀವಿ. ಸೊ ಎಲ್ಲ ಒಬ್ಬರು ಕಾಸು ಹಿಡ್ಕೊಂಡು ನಮ್ಗೆ ಕೊಟ್ಟಿರ್ತಾರೆ. ಒಂದ್ ತಿಂಗಳು ಮುಂಚೆನೆ ಬುಕ್ ಮಾಡಿರ್ತೀವಿ. ಸೊ ಏರ್ಲೈನ್ಸ್ ಅವ್ರಿಗೆ ಏನೇ ಇನ್ಫಾರ್ಮೇಶನ್ ಇದ್ದು ಮೊದಲೇ ಗೊತ್ತಿರುತ್ತೆ. ನಾವು ಏರ್ಪೋರ್ಟ್ಗೆ ಎಂಟ್ರಿ ಆದಾಗ ಚೆಕ್ ಇನ್ ಆದ್ವಿ. ಒಂದು ಗ್ರೂಪ್ 45 ಜನ ಎಲ್ಲ ಸೀನಿಯರ್ ಸಿಟಿಸನ್ಸ್, ದೇವಸ್ಥಾನಗಳ ತೀರ್ಥಯಾತ್ರೆ ಹೋಗೋರು ಅಂತೆಲ್ಲಾನು ವಯಸ್ಸಾದವ್ರು ಇರ್ತಾರಲ್ವಾ. ಸೊ ಕರ್ಕೊಂಡ್ ಬಂದು ಚೆಕ್ ಇನ್ ಆಗಿ ನಮ್ಗೆ ಗೇಟ್ ಕೊಟ್ರು. 9 ಗಂಟೆ 20 ನಿಮಿಷಕ್ಕೆ ನಮ್ಮ ಫ್ಲೈಟ್ ಇತ್ತು. ಸೊ ಗೇಟ್ ನಂಬರ್ 17 ಅಂತ ಹೇಳಿದ್ರು. 17ಕ್ಕೆ ಹೋದ್ವಿ. ಮತ್ತೆ ಅಲ್ಲಿಂದ ಗೇಟ್ ಚೇಂಜ್ ಆಗಿ 43 ಅಂತ ಹೇಳಿದ್ರು. ಸೊ 43 ತುಂಬಾ ಲಾಸ್ಟ್ ಇರುತ್ತೆ. ಗೇಟ್ ಹತ್ರ ಹೋದಾಗ ಟೈಮ್ ಮತ್ತೆ ಚೇಂಜ್ ಆಯ್ತು 1 ಗಂಟೆಗೆ. ಅಷ್ಟೊಳಗೆ ಅಕ್ಕಪಕ್ಕದ ಇರುವಂತ ಫ್ಲೈಟ್ ಗಳೆಲ್ಲ ಕ್ಯಾನ್ಸಲ್ ಆಗ್ತಾ ಇದೆ. ಮತ್ತೆ ಜನ ಹಾರಾಟಕ್ಕೆ ವಿಚಾರ ನೋಡೋದು. ಮತ್ತೆ ನಮ್ದು ಅಂತ ಕೇಳಿದಾಗ ಅವರು ಒಂದು ರೆಸ್ಪಾನ್ಸ್ ಕರೆಕ್ಟ್ ಆಗಿರ್ಲಿಲ್ಲ. ಅಂದ್ರೆ ಏನಕ್ಕಾಗಿದೆ, ಯಾವ ರೀತಿ ಆಗ್ತಾ ಇದೆ ನಾವು ಕೇಳ್ತಾ ಇದೀವಿ. ಫ್ಲೈಟ್ ಹೋಗುತ್ತಾ ಇಲ್ವಾ ಅಂತ ಕೇಳ್ತಾ ಇದ್ರು, ಅದಕ್ಕೂ ಉತ್ತರ ಕೊಡ್ತಾ ಇಲ್ಲ. ನಮ್ಮ ಪಕ್ಕದಲ್ಲಿ ಕೆಲವರು ಇದ್ರು, ಮೈಸೂರಿಂದ ಬಂತಿದ್ರು, 2 ದಿನದಿಂದ ಅಲ್ಲೇ ಉಳಿದಿದ್ದಾರೆ. ಮತ್ತೆ ನೋಡಿ, ಭಾಷೆಯ ಒಂದು ಶಕ್ತಿ ಎಷ್ಟೊಂದು ಪ್ರಾಮುಖ್ಯತೆ ರಾಜ್ಯದಲ್ಲಿ ಅಂತ ಹೇಳಿದ್ರೆ, ಅವ್ರು ಮೈಸೂರಿಂದ ಬಂದವರು ಪಾಪ 3 ಜನ ಇದ್ದಾರೆ ವಯಸ್ಸಾದವರು. ಅವ್ರಿಗೆ ಇಂಗ್ಲಿಷ್ ಅಲ್ಲಿ ಅನೌನ್ಸ್ಮೆಂಟ್ ಗೊತ್ತಾಗ್ತಾ ಇಲ್ಲ. ಕೇಳಿದಾಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ತಿಂಡಿಗೆ ಕಾಫಿಗೆ ಓಡಾಡೋದಕ್ಕೆ ಅಲ್ಲಿ ಇಂಡಿಗೋದವ್ರು ಹೇಳಿದ್ರು, ಇಂಗ್ಲಿಷ್ ಅಲ್ಲಿ ಅಥವಾ ಹಿಂದಿಯಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ ಅಲ್ಲಿ ತಿಂಡಿ ಉಪಹಾರ ಇದೆ ಅಂತ. ಇವ್ರು ಹೋಗ್ಲಿಕ್ಕೆ ಕೂಡ ಆಗ್ತಾ ಇಲ್ಲ. ಏರ್ಲೈನ್ಸ್ ಅವ್ರು ಕೇಳ್ತಾ ಇದ್ದಾರೆ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅವ್ರ ಮೇಲೆ ಇವ್ರ ಮೇಲೆ ಅವರು. ಒಬ್ಬರು ಮಾತ್ರ ಎಂಪ್ಲಾಯಿ ಬರ್ತಾ ಇದ್ರು, ಮತ್ತೆ ನಿಮ್ಗೆ ಓಪನ್ ಆಗುತ್ತೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಅವ್ರ ಡ್ಯೂಟಿ ಮುಗಿತಾ ಇದ್ದಂಗೆ ಒಂದು ಶಿಫ್ಟ್ ಚೇಂಜ್ ಆಗುತ್ತಲ್ವಾ, ಅವ್ರು ಚೇಂಜ್ ಆಗ್ತಾ ಇದ್ರು. ಫ್ಲೈಟ್ ಅಂದ್ರೂ ಬರ್ತಾ ಇಲ್ಲ, ಯಾರಿಗೂ ತೊಂದರೆ ಆಗ್ತಾ ಇರಲಿಲ್ಲ. ನಾವು ಈ ಫ್ಲೈಟ್ ಮುಗ್ಕೊಂಡು 6 ದಿನಗಳ ಪ್ರವಾಸ ಇದು. ರಿಟರ್ನ್ ಟಿಕೆಟ್ ಮಾಡಿದ್ದೀವಿ, ಇಲ್ಲಿ ಹೋಟೆಲ್ಸ್ ಮಾಡಿದ್ದೀವಿ, ಎಲ್ಲರಿಗೂ ಪ್ಯಾಕೇಜ್ ಕೊಟ್ಟಿದ್ದೀವಿ, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದೀವಿ. ಫ್ಲೈಟ್ ಅವ್ರು ಮುಚ್ಚೆ ಹೇಳಿದ್ರೆ ನಾವು ಬೇರೆ ಒಂದು ಮಾರ್ಗ ಹುಡ್ಕೊಬೋದಾಗಿತ್ತು. ಅವ್ರು ಅದನ್ನೂ ತಿಳಿಸ್ಲಿಲ್ಲ. ಒಳಗೆ ಬಂದ ಮೇಲೆ ಕೂಡ ಏನಾಗ್ತಾ ಇದೆ, ಯಾವ ರೀತಿ ಆಗುತ್ತೆ ಅಂತ ಕೂಡ ಅವ್ರು ರೆಸ್ಪಾನ್ಸ್ ಮಾಡ್ತಾ ಇರ್ಲಿಲ್ಲ. ವಯಸ್ಸಾದವ್ರು ಇದ್ರು, ಚಿಕ್ಕ ಮಕ್ಳಿದ್ರು, ತುಂಬಾನೇ ಅನಾನುಕೂಲ ಆಗಿತ್ತು ಮೇಡಮ್ ಅಲ್ಲೆಲ್ಲ. ಅಲ್ಲ, ಈಗ ನೀವು ಮೊದಲೇ ಈಗ ಹೆಂಗೆ ಅಂತಂದ್ರೆ ನಿಮ್ದು 6 ದಿನಗಳ ಪ್ರವಾಸ ಅಂತಂದ್ರೆ ಈ ಟೈಮ್ಗೆ ಅಲ್ಲಿಗೆ ಹೋಗ್ತೀವಿ, ಆ ಟೈಮ್ಗೆ ಇಲ್ಲಿ ರೂಮನ್ನು ಬುಕ್ ಮಾಡ್ತೀವಿ. ಸೊ ಅಲ್ಲಿ 1 ದಿನ ಇರ್ತೀವಿ. ಮತ್ತು ಅಲ್ಲಿಂದ ಇನ್ನೊಂದು ಜಾಗಕ್ಕೆ ಹೋಗೋದಕ್ಕೆ ಅಲ್ಲೂ ಕೂಡ ಟ್ರಾವೆಲಿಂಗ್ ವ್ಯವಸ್ಥೆ ಮಾಡ್ಕೊಂಡಿರ್ತೀರಿ. ಸೊ ಇವೆಲ್ಲವೂ ಕೂಡ ಏರುಪೇರು ಆಗೋಯ್ತಲ್ಲ ಈಗ ಮತ್ತೆ. ಖಂಡಿತವಾಗಿ ಮೇಡಮ್. ನಾವು ಬರ್ಬೇಕಾಯ್ತು 3ನೇ ತಾರೀಕು ರಾತ್ರಿ 10 ಗಂಟೆಗೆ ಇಲ್ಲಿ ಬಂದು ರೂಮ್ಗೆ ಹೋಗ್ಬೇಕಾಯ್ತು, ಚೆಕ್ ಇನ್ ಆಗ್ಬೇಕಾಯ್ತು. ಸೊ ಹೋಟ್ಲಲ್ಲಿ ನಾವು ಆಲ್ರೆಡಿ ಪೇ ಮಾಡಿದ್ವಿ, ಅದು ಪೇಮೆಂಟ್ ಮಾಡ್ಲೇಬೇಕು, ಅದು ಹೋಯ್ತು. ಮತ್ತೆ ಪ್ರೋಗ್ರಾಮ್ ಏನೇನು ತೋರಿಸ್ಬೇಕಾಗಿತ್ತು ಅದು ಹೆಚ್ಚು ಕಮ್ಮಿ ಆಯ್ತು. ಕಸ್ಟಮರ್ ಹೇಳ್ತಾರೆ ನಾವು ಪೇ ಮಾಡಿದ್ದೀವಿ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಅಂತ ಹೇಳ್ತಾರೆ, ಈ ಟೆಕ್ನಿಕ್ ಎಲ್ಲ ಆನ್ಸರ್ ಮಾಡೋದಕ್ಕೆ ಆಗಲ್ಲ. ಕರೆಕ್ಟ್. ಅವ್ರು ದೇವ್ರ ದರ್ಶನ ಮಾಡೋಣ ಪ್ಯಾಕೇಜ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಎಲ್ಲ ಕಡೆ ತೋರಿಸ್ತಾರೆ, ತೀರ್ಥಯಾತ್ರೆ ಮಾಡಿಸ್ಕೊಂಡು ಕರ್ಕೊ ಬರ್ತಾರೆ ಈ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅವರು ಅಂತ. ಪಾಪ ಮಕ್ಕಳಿಗೆ ಹೇಳೋ ಅಥವಾ ತಾವೇ ಏನಾದ್ರು ಪೆನ್ಷನ್ ಅಲ್ಲಿ ದುಡ್ಡು ಕೊಟ್ಟು ಪಾಪ ಬಂದಿರ್ತಾರೆ. ಈಗ ಈ ಇಂಡಿಗೋ ಮಾಡ್ತಾ ಇರುವಂತ ಈ ಕಿತ್ತೋದ್ ಕೆಲ್ಸಕ್ಕೆ ಪಾಪ ಅವ್ರ ಪರದಾಟ, ಅವ್ರ ಜೊತೆಗೆ ನೀವು ಅವ್ರಿಗೆ ಹೇಳಕ್ಕಾಗದೆ ನಿಮ್ಮ ಪರದಾಟ, ಮತ್ತು ಒಂದಕ್ಕೊಂದು ಇಂಟರ್ಲಿಂಕು. ಅಲ್ಲಿ ಲಾಡ್ಜ್, ರೂಮು, ಮತ್ತೊಂದು ಕಡೆ ಅಲ್ಲಿ ಓಡಾಡೋದಕ್ಕೆ ಏನೋ ಬಸ್ ಮಾಡಿರ್ತಿರೋ, ಕಾರ್ ಮಾಡಿರ್ತಿರೋ, ಮತ್ತೊಂದು ಮಾಡಿರ್ತಿರೋ, ಅವ್ರಿಗೆ ಬೇರೆ ಕಡೆ ಏನಾದರೂ ಬೇರೆ ಒಂದು ಟ್ರಿಪ್ ಒಪ್ಕೊಂಡಿರ್ತಾರೆ. ಈ ಥರ ಸಿಕ್ಕಾಪಟ್ಟೆ ತಲೆನೋ ಅಲ್ವಾ ಪ್ರಶಾಂತ್ ಅವರೇ? ಹೆಂಗ್ ನಿಭಾಯಿಸ್ತಾ ಇದ್ದೀರಿ ಪಾಪ ತಾವು? ಖಂಡಿತವಾಗಿ ಮೇಡಮ್, ನಮ್ಮ ಕರ್ತ ನೀವು ಅರ್ಥ ಮಾಡ್ಕೊಂಡು ಹೇಳ್ತಾ ಇದ್ದೀರಾ. ಎಲ್ಲ ನಾವು ಪ್ರವಾಸಕ್ಕೆ ಬಂದಿರೋದೆಲ್ಲ ಹೊಸಕೋಟೆ ಗ್ರಾಮೀಣ ಪ್ರದೇಶ ಇದೆಯಲ್ಲ, ಆ ಕಡೆಯಿಂದ ಬಂದಂತವ್ರು. ಸೊ ಚೀಟಿ ಹಾಕೊಂಡು ಮತ್ತೆ ಕಾಸು ಪುರಿ ಇಟ್ಕೊಂಡು ಬಂದಂತವ್ರು. ಅವ್ರ ಮನಸ್ಸಲ್ಲಿ ಏನೋ ಒಂದು ದರ್ಶನ ಮಾಡ್ಕೊತೀವಿ ಅಂತ ಹೇಳಿ ಅವ್ರದ್ದು ಪುಣ್ಯ ಕಟ್ಕೊಬೇಕು ಅಂತ ನಮಗೂ ಹೇಳ್ತಾರೆ. ಸೊ ಈ ರೀತಿ ಆದಾಗ ಅವರು ನೋವು ಪಾಪ ಹೇಳ್ತಿರೋದು, ಈ ರೀತಿ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿ ಬಸ್ ಕ್ಯಾನ್ಸಲ್ ಆಗುತ್ತೆ. ಒಂದು ವಾರದ ಮುಂಚೆ ನಾವು ನಮ್ಮ ಪ್ರವಾಸದಲ್ಲಿ ಮುದ್ದೆ ಊಟ, ದಕ್ಷಿಣ ಭಾರತದ ಊಟನೇ ಕೊಡ್ತೀವಿ. ಹಾಗಾಗಿ ಬಟ್ರುಗಳನ್ನ, ರೇಷನ್ ಎಲ್ಲ ಹಾಕಿ ಕಳ್ಸಿದೀವಿ ಟ್ರೈನ್ ಅಲ್ಲಿ. ಸೊ ಅವರೆಲ್ಲ ಬಂದಿದ್ದಾರೆ, ಅಡಿಗೆ ಮಾಡಿ ಇಟ್ಕೊಂಡ್ರೆ ಅಡಿಗೆ ಎಲ್ಲ ಚಲಿದಾಯ್ತು, ಅನ್ನ ಎಲ್ಲ ಮಣ್ಣಪಾಲಾಯ್ತು. 6 ದಿನಕ್ಕೂ ಇದು ಸರಿ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ.
ಏನೋ 24 ಗಂಟೆ ಅಂದ್ರು 48 ಗಂಟೆ ಅಂದ್ರು ಗೊತ್ತಿಲ್ಲ, ಇನ್ನು ಕ್ಲಾರಿಟಿ ಇಲ್ಲ. ಹೌದು ಮೇಡಮ್, ನಾವು ರಿಟರ್ನ್ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅಲ್ಲಿ ಮಾಡಿದೀವಿ. ಸೊ ಪುಣ್ಯಕ್ಕೆ ಏರ್ ಇಂಡಿಯನ್ ಎಕ್ಸ್ಪ್ರೆಸ್ ನಡೀತಾ ಇದೆ, ಫ್ಲೈಟ್ ಗಳು ಹೇಳ್ತಾ ಇದ್ದಾರೆ. ಹ್ಮ್ ಸೊ ಒಂದು ವೇಳೆ ಅಂದ್ರೆ ಇಂಡಿಗೋದಲ್ಲಿ ರಿಟರ್ನ್ ಮಾಡ್ಲಿಲ್ಲ ನಾವು. ಗ್ರೂಪ್ ಬುಕಿಂಗ್ ಜಾಸ್ತಿ ಮಾಡ್ತಾ ಇದ್ದು ಇಂಡಿಗೋ ಏರ್ಲೈನ್ಸ್ ಅವ್ರೆ. ಏರ್ ಇಂಡಿಯಾ ಮತ್ತೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಏನಿದೆ ಈಗ ಟಾಟಾದವ್ರು ತಗೊಂಡ್ಮೇಲೆ ಅದ್ರಲ್ಲಿ ಗ್ರೂಪ್ ಬುಕಿಂಗ್ ಆಪ್ಷನ್ಸ್ ಕೊಡ್ತಾ ಇದ್ರು. ಸೊ ಈಗ ಅದರಲ್ಲಿ ಗ್ರೂಪ್ ಬುಕಿಂಗ್ ಕೊಡ್ತಾ ಇಲ್ಲ, ಸಿಂಗಲ್ ಬುಕಿಂಗ್ ಕೊಡ್ತಾ ಇಲ್ಲ. 10 ಜನಕ್ಕೆ ಮಾತ್ರ ಬುಕಿಂಗ್ ಮಾಡೋದಕ್ಕೆ. ಸೊ ಏಜೆಂಟ್ ಅಲ್ಲಿ ನಾವೇನಿದ್ದೀವಿ, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಒಂದು ಬಲ್ಕ್ ಆಗಿ ತಗೊಂತೀವಿ, ಇತರ ಪ್ಯಾಕೇಜಸ್ ಅನುಕೂಲ ಆಗ್ಲಿ ಅಂತ ಹೇಳಿ. ಸರಿ, ಈಗ ಒಂದು ಸರ್ ಈಗ ಅಮೌಂಟ್ ಮತ್ತೆ ಪ್ರೈಸಸ್ ಚೆಕ್ ಮಾಡಿದ್ರ ತಾವು ಹೆಂಗಿದೆ ಅಂತ? ಈಗ ಬೇರೆ 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 ಸಂಸ್ಥೆಗಳ ಬೇರೆ ಏರ್ಲೈನ್ಸ್ಗಳ ಟಿಕೆಟ್ ಎಷ್ಟಿದೆ ಅಂತ ನೋಡಿದ್ರ? ನನಗೆ ಆಶ್ಚರ್ಯ ಆಯ್ತು ಸರ್. ಬೆಂಗಳೂರಿಂದ ಡೆಲ್ಲಿಗೆ 68,000 ಅಂತೆ. ಆಯ್ತೋ ಇಲ್ಲೋ ಇವ್ರಿಗೇನಾದ್ರು ಮನ ಮರ್ಯಾದೆ? ಈ ವಿಮಾನಯಾನ ಸಂಸ್ಥೆಗಳಿಗೆ ಪ್ರಯಾಣಿಕರಿಗೆ ಅನುಕೂಲ ಆಗುವಂತ ನೀತಿ ನಿಲುವುಗಳನ್ನ ತೆಗೆದುಕೊಂಡು ಬಂದು ಈ ತರ ಫ್ರೆಂಡ್ಲಿ ಆಗಿರ್ಬೇಕೆ ಹೊರತು ಈ ತರ ಜನರ ಪರದಾಟವನ್ನ ಬಂಡವಾಳ ಮಾಡ್ಕೊಂಡು ಅದರಲ್ಲೂ ದುಡ್ಡು ಪಿಕ್ಕಾಕಿ ಇವ್ರು ರೆಡಿ ಆಗ್ಬಿಟ್ಟಿದ್ದಾರೆ ಅಂತಂದ್ರೆ ನೋಡಿ, ನಮ್ದೇ ಸರ್ಕಾರಿ ಸ್ವಾಮಿದ್ ಇದ್ದಿದ್ರೆ, ಉದಾಹರಣೆಗೆ ಈಗ ಹಬ್ಬ ಹರಿದಿನಗಳಲ್ಲಿ ಪ್ರೈವೇಟ್ ಅವ್ರು ಜಾಸ್ತಿ ಚಾರ್ಜ್ ಮಾಡ್ತಾರೆ ಅಂತ ಸರ್ಕಾರಗಳು HG ಬಸ್ಗಳನ್ನ ಬಿಡ್ತಾರೆ. ಅದೇ ತರ ಇದೇನಿದೆ HG ವಿಮಾನಗಳನ್ನ ಬಿಡೋದಕ್ಕೆ ನಮ್ದು ಒಂದು ಸಂಸ್ಥೆ ಇಲ್ವಲ್ಲ, ಅದೇಳಿ ನೋಡಿ. ಅದೇ ಲೋಕಲ್ ಅಲ್ಲಿ ಮಾಡಿದಾಗ ಲೋಕಲ್ ಅಲ್ಲಿ ಧರಣಿ ಮಾಡ್ತಾರೆ, ಶೇಕ್ ಮಾಡ್ತಾರೆ. ಇದು ದೊಡ್ಡವ್ರ ಮಟ್ಟದಲ್ಲಿ ಆಗ್ತಾ ಇದೆಯಲ್ವಾ? ಸೊ ಸರ್ಕಾರ ದೊಡ್ಡದಾಗಿದೆ ಮತ್ತೆ ದೊಡ್ಡದಾಗಿದೆ ಅಂತ ಹೇಳಿ ಯಾರು ಅದನ್ನ ಕ್ವಶನ್ ಮಾಡೋದಕ್ಕೆ ತರಕಾಗ್ತಾ ಇಲ್ಲ. ಗ್ಯಾರಂಟಿ ನ್ಯೂಸ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಇದು ಜನರು ಮಧ್ಯದಲ್ಲಿ ಬರ್ಬೇಕು ಈ ರೀತಿ. ಅದಕ್ಕೇನು ಪರ್ಯಾಯ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿ. ಈಗ ಲೋಕಲ್ ಬಸ್ ಒಂದು ಬಸ್ ಬರ್ಲಿಲ್ಲ ಅಂದ್ರೆ ಇನ್ನೊಂದು ಬಸ್ ನಾವು ಮಾಡ್ಕೊಡ್ಬೇಕು. ಟ್ರಾವೆಲ್ ಏಜೆಂಟ್ ಯಾರಿರ್ತಾರೆ, ಇಲ್ಲ ಬಸ್ ಓನರ್ ಇರ್ತಾರೆ, ಬಸ್ ನ ಪರ್ಯಾಯ ವ್ಯವಸ್ಥೆ ಮಾಡೇ ಮಾಡ್ತಾರೆ. ಸೊ ಏರ್ಲೈನ್ಸ್ ಅವರು ಮಾಡಬಹುದು. ಆಕಾಶದಲ್ಲಿ ಹಾರಾಡೋದು ಬಹಳ ಕಷ್ಟ ಇದೆ ಸರ್. ನಾವು ನೀವು ಅಂದ್ಕೊಂಡಷ್ಟು ಈಸಿ ಇಲ್ಲ ಪಾಪ. ಮೇಡಮ್ ಅದು ಇವಾಗ ಮೊದಲೇ ಗೊತ್ತಿರುತ್ತಲ್ಲ ಈ ರೀತಿ ಆಗುತ್ತೆ ಅಂತ ಹೇಳಿ. ಇಮಿಡಿಯೇಟ್ ಆಗಿದ್ದಲ್ಲ ನಮ್ಮ ಬಸ್. ಇದು ಸರ್ಕಾರವನ್ನ ಬಗ್ಸೋದಕ್ಕೆ ಮಾಡಿರುವಂತ ಪ್ಲಾನ್ ಇದು. ಖಂಡಿತವಾಗಿ ಪ್ರಶಾಂತ್ ಅವರೇ, ತಾವು ಅತ್ಯಂತ ಸುರಕ್ಷಿತವಾಗಿ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲದೆ ಆದಷ್ಟು ಬೇಗ ಬಂದ್ಬಿಡಿ. ಜೋಪಾನವಾಗಿರಿ, ಸುರಕ್ಷಿತವಾಗಿ ಬರ್ರಿ. ಬಂದ್ಮೇಲೆ ನಾವು ಕೂತ್ ಮಾತಾಡೋಣ ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸು ಅಂತ. ಖಂಡಿತ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಟೇಕ್ ಕೇರ್.